ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ RRB ಮತ್ತು SSC ಎಕ್ಸಾಮ್ನಲ್ಲಿ ಕೇಳಲಾದ ಜೀವಶಾಸ್ತ್ರದ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ ಜಿಕೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1, ಅತಿ ಎತ್ತರದ ಪಕ್ಷಿ ಯಾವುದು? ಆಪ್ಷನ್ ನಂಬರ್ ಎ ಪಾರಿವಾಳ, ಆಪ್ಷನ್ ನಂಬರ್ ಬಿ ಆಸ್ಟ್ರಿಚ್ ಅಂದರೆ ಉಸ್ಟ್ರ ಪಕ್ಷಿ, ಆಪ್ಷನ್ ನಂಬರ್ ಸಿ ಗಿಳಿ, ಆಪ್ಷನ್ ನಂಬರ್ ಡಿ ನವಿಲು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಆಸ್ಟ್ರಿಚ್ ಬಂದ್ಬಿಟ್ಟು ಇದು ಅತಿ ಎತ್ತರದ ಪಕ್ಷಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2, ಪ್ರಾಣಿಶಾಸ್ತ್ರದ ಪಿತಾಮಹ ಯಾರು? ಆಪ್ಷನ್ ನಂಬರ್ ಎ ಜಗದೀಶ್ ಚಂದ್ರ ಬೋಸ್, ಆಪ್ಷನ್ ನಂಬರ್ ಬಿ JL ಬೇರ್ಡ್, ಆಪ್ಷನ್ ನಂಬರ್ ಸಿ ಅರಿಸ್ಟಾಟಲ್, ಆಪ್ಷನ್ ನಂಬರ್ ಡಿ ಕನಿಂಗ್ಹ್ಯಾಮ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಅರಿಸ್ಟಾಟಲ್ ಬಂದ್ಬಿಟ್ಟು ಇವರು ಪ್ರಾಣಿಶಾಸ್ತ್ರದ ಪಿತಾಮಹ ಆಗಿರುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 3, ಹಿಮ್ಮುಖವಾಗಿ ಹಾರುವ ಅತ್ಯಂತ ಚಿಕ್ಕ ಪಕ್ಷಿ ಯಾವುದು? ಆಪ್ಷನ್ ನಂಬರ್ ಎ ಹಮ್ಮಿಂಗ್ ಬರ್ಡ್, ಆಪ್ಷನ್ ನಂಬರ್ ಬಿ ನವಿಲು, ಆಪ್ಷನ್ ನಂಬರ್ ಸಿ ಗೂಬೆ, ಆಪ್ಷನ್ ನಂಬರ್ ಡಿ ಕಾಗೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಹಮ್ಮಿಂಗ್ ಬರ್ಡ್ ಬಂದ್ಬಿಟ್ಟು ಇದು ಹಿಮ್ಮುಖವಾಗಿ ಹಾರುವ ಅತ್ಯಂತ ಚಿಕ್ಕ ಪಕ್ಷಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 4, ಅತಿ ದೊಡ್ಡ ಏಕಕೋಶ ಜೀವಿ ಯಾವುದು? ಆಪ್ಷನ್ ನಂಬರ್ ಎ ಆಲ್ಗೆ ಅಂದರೆ ಪಾಚಿ, ಆಪ್ಷನ್ ನಂಬರ್ ಬಿ ಹಾವು, ಆಪ್ಷನ್ ನಂಬರ್ ಸಿ ಅಮೀಬಾ, ಆಪ್ಷನ್ ನಂಬರ್ ಡಿ ನಕ್ಷತ್ರ ಮೀನು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಆಲ್ಗೆ ಅಂದರೆ ಪಾಚಿ ಬಂದ್ಬಿಟ್ಟು ಇದು ಅತಿ ದೊಡ್ಡ ಏಕಕೋಶ ಜೀವಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5, ಯಾವುದು ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ? ಆಪ್ಷನ್ ನಂಬರ್ ಎ ಪ್ರೋಟೀನ್ಗಳು, ಆಪ್ಷನ್ ನಂಬರ್ ಬಿ ವಿಟಮಿನ್ಗಳು, ಆಪ್ಷನ್ ನಂಬರ್ ಸಿ ಲಿಪಿಡ್ಗಳು, ಆಪ್ಷನ್ ನಂಬರ್ ಡಿ ಕಾರ್ಬೋಹೈಡ್ರೇಟ್ಗಳು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಕಾರ್ಬೋಹೈಡ್ರೇಟ್ಗಳು ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತವೆ ಫ್ರೆಂಡ್ಸ್. ಪ್ರಶ್ನೆ 6, ಈಸ್ಟ್ ಮತ್ತು ಅಣಬೆಗಳು ಯಾವ ಜೀವಿಗಳಿಗೆ ಉದಾಹರಣೆಯಾಗಿವೆ? ಆಪ್ಷನ್ ನಂಬರ್ ಎ ಉಭಯವಾಸಿಗಳಿಗೆ, ಆಪ್ಷನ್ ನಂಬರ್ ಬಿ ಶಿಲೀಂಧ್ರಗಳಿಗೆ, ಆಪ್ಷನ್ ನಂಬರ್ ಸಿ ಯೂಕ್ಯಾರಿಯೋಟ್ಗಳಿಗೆ, ಆಪ್ಷನ್ ನಂಬರ್ ಡಿ ಜಲಚರಗಳಿಗೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಶಿಲೀಂಧ್ರಗಳಿಗೆ ಈಸ್ಟ್ ಮತ್ತು ಅಣಬೆಗಳು ಸಂಬಂಧ ಹೊಂದಿವೆ ಫ್ರೆಂಡ್ಸ್. ಪ್ರಶ್ನೆ 7, ಶಿಲೀಂಧ್ರಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಪೋಮೋಲಾಜಿ, ಆಪ್ಷನ್ ನಂಬರ್ ಬಿ ಪೋಟೋಮಾಲಜಿ, ಆಪ್ಷನ್ ನಂಬರ್ ಸಿ ನ್ಯೂರಾಲಜಿ, ಆಪ್ಷನ್ ನಂಬರ್ ಡಿ ಮೈಕಾಲಜಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಮೈಕಾಲಜಿ ಬಂದ್ಬಿಟ್ಟು ಇದು ಶಿಲೀಂಧ್ರಗಳ ಅಧ್ಯಯನಕ್ಕೆ ಸಂಬಂಧಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 8, ರೈತನ ಸ್ನೇಹಿತ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಮಳೆ, ಆಪ್ಷನ್ ನಂಬರ್ ಬಿ ನೇಗಿಲು, ಆಪ್ಷನ್ ನಂಬರ್ ಸಿ ಎರೆಹುಳು, ಆಪ್ಷನ್ ನಂಬರ್ ಡಿ ಆಕಳು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಎರೆಹುಳು ಬಂದ್ಬಿಟ್ಟು ರೈತನ ಸ್ನೇಹಿತ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 9, ಮೊಸಳೆಯು ಎಷ್ಟು ಹೃದಯದ ಕೋಣೆಗಳನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ 2,
ಆಪ್ಷನ್ ನಂಬರ್ ಬಿ 5, ಆಪ್ಷನ್ ನಂಬರ್ ಸಿ 4, ಆಪ್ಷನ್ ನಂಬರ್ ಡಿ 6. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 4 ಅಂತ ಹೇಳ್ಬೋದು ಫ್ರೆಂಡ್ಸ್. ಮೊಸಳೆಯು 4 ಹೃದಯದ ಕೋಣೆಗಳನ್ನು ಹೊಂದಿದೆ ಫ್ರೆಂಡ್ಸ್. ಪ್ರಶ್ನೆ 10. ಯಾವ ಪ್ರಾಣಿಯು ದೀರ್ಘಾವಧಿ ಜೀವಿತಾವಧಿ ಹೊಂದಿದೆ? ಆಪ್ಷನ್ ನಂಬರ್ ಎ ಆಮೆ, ಆಪ್ಷನ್ ನಂಬರ್ ಬಿ ಹುಲಿ, ಆಪ್ಷನ್ ನಂಬರ್ ಸಿ ಮೊಸಳೆ, ಆಪ್ಷನ್ ನಂಬರ್ ಡಿ ಆನೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಆಮೆ ಬಂದ್ಬಿಟ್ಟು ಇದು ದೀರ್ಘಾವಧಿ ಜೀವಿತಾವಧಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11. ಉಭಯಚರ ಪದದ ಅರ್ಥವೇನು? ಆಪ್ಷನ್ ನಂಬರ್ ಎ ಮರುಭೂಮಿಯಲ್ಲಿ ವಾಸಿಸುವುದು, ಆಪ್ಷನ್ ನಂಬರ್ ಬಿ ನೀರು ಮತ್ತು ಭೂಮಿಯ ಮೇಲೆ ವಾಸಿಸಲು ಯೋಗ್ಯವಾದದ್ದು, ಆಪ್ಷನ್ ನಂಬರ್ ಸಿ ಭೂಮಿಯ ಮೇಲೆ ವಾಸಿಸುವುದು, ಆಪ್ಷನ್ ನಂಬರ್ ಡಿ ನೀರಿನ ಮೇಲೆ ವಾಸಿಸುವುದು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ನೀರು ಮತ್ತು ಭೂಮಿಯ ಮೇಲೆ ವಾಸಿಸುವ ಯೋಗ್ಯವಾದವುದಕ್ಕೆ ಉಭಯಚರ ಪ್ರಾಣಿಗಳು ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 12. ಮೊಟ್ಟೆ ಇಡುವ ಸಸ್ತನಿ ಯಾವುದು? ಆಪ್ಷನ್ ನಂಬರ್ ಎ ಪ್ಲಾಟಿಪಸ್, ಆಪ್ಷನ್ ನಂಬರ್ ಬಿ ಚೇಳು, ಆಪ್ಷನ್ ನಂಬರ್ ಸಿ ಗೂಬೆ, ಆಪ್ಷನ್ ನಂಬರ್ ಡಿ ಹಲ್ಲಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಪ್ಲಾಟಿಪಸ್ ಬಂದ್ಬಿಟ್ಟು ಇದು ಮೊಟ್ಟೆ ಇಡುವ ಸಸ್ತನಿಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 13. ಈ ಕೆಳಗಿನವುಗಳಲ್ಲಿ ಶೀತ ರಕ್ತ ಆದರೆ ಉಭಯಚರವಲ್ಲ. ಆಪ್ಷನ್ ನಂಬರ್ ಎ ತಿಮಿಂಗಲು, ಆಪ್ಷನ್ ನಂಬರ್ ಬಿ ಹಾವು, ಆಪ್ಷನ್ ನಂಬರ್ ಸಿ ಚೇಳು, ಆಪ್ಷನ್ ನಂಬರ್ ಡಿ ಆಮೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಆಮೆ ಬಂದ್ಬಿಟ್ಟು ಇದು ಶೀತ ರಕ್ತ ಆದರೆ ಉಭಯಚರವಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 14. ಎಕ್ಸೋಬಯಾಲಜಿ ಯಾವ ಅಧ್ಯಯನವನ್ನು ವಿವರಿಸುತ್ತದೆ? ಆಪ್ಷನ್ ನಂಬರ್ ಎ ಪಕ್ಷಿಗಳ ಅಧ್ಯಯನ, ಆಪ್ಷನ್ ನಂಬರ್ ಬಿ ಗ್ರಹಗಳು ಮತ್ತು ಬಾಹ್ಯಾಕಾಶದಲ್ಲಿನ ಜೀವನ, ಆಪ್ಷನ್ ನಂಬರ್ ಸಿ ಚಂದ್ರನ ಅಧ್ಯಯನ, ಆಪ್ಷನ್ ನಂಬರ್ ಡಿ ನಕ್ಷತ್ರಗಳ ಅಧ್ಯಯನ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂತು ಆಪ್ಷನ್ ನಂಬರ್ ಬಿ ಗ್ರಹಗಳು ಮತ್ತು ಬಾಹ್ಯಾಕಾಶದಲ್ಲಿನ ಜೀವನವನ್ನು ಎಕ್ಸ್ ಬಯೋಲಜಿ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 15. ವೈಜ್ಞಾನಿಕ ಹೆಸರುಗಳನ್ನು ಸಾಮಾನ್ಯವಾಗಿ ಯಾವ ಭಾಷೆಯಿಂದ ಪಡೆಯಲಾಗಿದೆ? ಆಪ್ಷನ್ ನಂಬರ್ ಎ ಟರ್ಕಿಶ್, ಆಪ್ಷನ್ ನಂಬರ್ ಬಿ ಪರ್ಷಿಯನ್, ಆಪ್ಷನ್ ನಂಬರ್ ಸಿ ಅರೇಬಿಯನ್, ಆಪ್ಷನ್ ನಂಬರ್ ಡಿ ಲ್ಯಾಟಿನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಲ್ಯಾಟಿನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ವೈಜ್ಞಾನಿಕ ಹೆಸರುಗಳನ್ನು ಲ್ಯಾಟಿನ್ ಭಾಷೆಯಿಂದ ಪಡೆಯಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 16. ಯಾವುದು ರಕ್ತವಿಲ್ಲ ಆದರೆ ಉಸಿರಾಡುತ್ತದೆ? ಆಪ್ಷನ್ ನಂಬರ್ ಎ ಎರೆಹುಳು, ಆಪ್ಷನ್ ನಂಬರ್ ಬಿ ಹೈಡ್ರಾ, ಆಪ್ಷನ್ ನಂಬರ್ ಸಿ ನೀಲಿ ಮೀನು, ಆಪ್ಷನ್ ನಂಬರ್ ಡಿ ಅಮೀಬಾ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಹೈಡ್ರಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 17. ಜೋಹಾನ್ ಗ್ರೆಗರ್ ಮೆಂಡೆಲ್ ಯಾವ ಪ್ರತಿಪಾದನೆಗೆ ಪ್ರಸಿದ್ಧರಾಗಿದ್ದಾರೆ? ಆಪ್ಷನ್ ನಂಬರ್ ಎ ಜೀವಿಗಳ ಅಧ್ಯಯನ, ಆಪ್ಷನ್ ನಂಬರ್ ಬಿ ಹೈಡ್ರೋಕಾರ್ಬನ್ಗಳು, ಆಪ್ಷನ್ ನಂಬರ್ ಸಿ ಆನುವಂಶಿಕತೆಯ ನಿಯಮಗಳು, ಆಪ್ಷನ್ ನಂಬರ್ ಡಿ ಕೆಪ್ಲರ್ ನಿಯಮಗಳು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಆನುವಂಶಿಕತೆಯ ನಿಯಮಗಳಿಗೆ ಜೋಹಾನ್ ಗ್ರೆಗರ್ ಮೆಂಡೆಲ್ ಅವರು ಪ್ರಸಿದ್ಧರಾಗಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 18. ಅತಿ ದೊಡ್ಡ ಸಸ್ತನಿ ಯಾವುದು? ಆಪ್ಷನ್ ನಂಬರ್ ಎ ಪ್ಲಾಟಿಪಸ್,
ಆಪ್ಷನ್ ನಂಬರ್ ಬಿ ಎಕಿಡ್ನಾ. ಆಪ್ಷನ್ ನಂಬರ್ ಸಿ ತಿಮಿಂಗೆಲು. ಆಪ್ಷನ್ ನಂಬರ್ ಡಿ ಗೂಬೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ತಿಮಿಂಗಲು ಬಂದುಬಿಟ್ಟು ಇದು ಅತಿ ದೊಡ್ಡ ಸಸ್ತನಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 19, ಗಿಳಿಯ ಅಂದಾಜು ಜೀವಿತಾವಧಿ ಎಷ್ಟು? ಆಪ್ಷನ್ ನಂಬರ್ ಎ 5 ವರ್ಷಗಳು. ಆಪ್ಷನ್ ನಂಬರ್ ಬಿ 15 ವರ್ಷಗಳು. ಆಪ್ಷನ್ ನಂಬರ್ ಸಿ 10 ವರ್ಷಗಳು. ಆಪ್ಷನ್ ನಂಬರ್ ಡಿ 20 ವರ್ಷಗಳು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 20 ವರ್ಷಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಗಿಳಿಯ ಅಂದಾಜು ವಯಸ್ಸು ಬಂದ್ಬಿಟ್ಟು ಇದು 20 ವರ್ಷ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 20, ಇರುವೆಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಆರ್ಕಿಯಾಲಜಿ. ಆಪ್ಷನ್ ನಂಬರ್ ಬಿ ಮೈರ್ಮೆಲಾಲಜಿ. ಆಪ್ಷನ್ ನಂಬರ್ ಸಿ ಪಿಡಾಲಜಿ. ಆಪ್ಷನ್ ನಂಬರ್ ಡಿ ಕಾಸ್ಮೋಲಾಜಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಮೈರ್ಮೆಲಾಲಜಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.